ನನ್ನ ವಿದ್ಯಾರ್ಥಿಗಳೇ, ನಿಮಗೆ ಈ ಮಧ್ಯಾಹ್ನ ತರಗತಿಯ ಶುಭೋದಯಗಳು. ನಾವು ಈ ಹಿಂದೆ 9ನೇ ತರಗತಿಯಲ್ಲಿ ಭಾಗ 2ರಲ್ಲಿ ಬಾಲ್ಯದ ಮಾನವ ಸಂಪನ್ಮೂಲಗಳು ಎಂಬ ಅಧ್ಯಾಯದಲ್ಲಿ ಅನೇಕ ಸಂಗತಿಗಳನ್ನು ತಿಳ್ಕೊಂಡಿದ್ದೇವೆ. ಸಂಪನ್ಮೂಲವಾಗಿ ಯಾವ ರೀತಿ ಜನರ ಬಳಕೆಯನ್ನು ಮಾಡ್ಕೊಳ್ತೀವಿ, ಮತ್ತೆ ಸಂಪನ್ಮೂಲ ಶಕ್ತಿಯ ಈ ಮಾನವ ಶಕ್ತಿ ಎಷ್ಟು ಅತ್ಯಮೂಲ್ಯವಾದಂಥದ್ದು, ಮತ್ತು ಸಂಪನ್ಮೂಲವಾಗಿ ಜನಸಂಖ್ಯೆ ಅಂತಕ್ಕಂಥದ್ದು ಯಾವ ರೀತಿ ಬೆಳವಣಿಗೆ ಆಗ್ತದೆ, ಜನಸಂಖ್ಯೆಯ ಬೆಳವಣಿಗೆ ಅಂದ್ರೆ ಏನು, ಜನಸಂಖ್ಯೆಯ ಸ್ಫೋಟ ಆಗಲಿಕ್ಕೆ ಕಾರಣಗಳೇನು, ಜನಸಂಖ್ಯಾ ಸ್ಫೋಟದಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳನ್ನು ನಾವು ತಿಳ್ಕೊಳ್ಳೋಣ. ಏರುತ್ತಿರುವ ಜನಸಂಖ್ಯೆ ಇವತ್ತು ಉತ್ಪಾದನೆ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥ ಆಹಾರ ಧಾನ್ಯಗಳನ್ನ ಬಳಕೆ ಮಾಡುವುದರಿಂದ ನಮ್ಮ ಆಹಾರದ ತುತ್ತಿನ ಚೀಲ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಇವತ್ತು ಏನಾಗ್ತಾ ಇದೆ, ಗಾತ್ರ ಜನರ ಸಂಖ್ಯೆಯ ಗಾತ್ರ ಹೆಚ್ಚಾದಂತೆಲ್ಲ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ತುಂಬಾ ಕಡಿಮೆ ಆಗ್ತದೆ. ಎಲ್ಲ ಏರುತ್ತಿರುವ ಜನಸಂಖ್ಯೆಗೆ ಕಿತ್ತು ತಿಂದಾಗ್ತದೆ. ನೀವು ಉದಾಹರಣೆ ಕೂತು ಉಣ್ಣವರಿಗೆ ಕುಡಿಕೆ ಒಂದು ಸಾಲದು ಅಂತೇಳಿ ಹಳ್ಳಿಗಾಡಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಾರೆ. ಅಂದ್ರೆ ಶ್ರಮ ಪಡದೆ ಊಟ ಮಾಡ್ತಾ ಹೋದ್ರೆ ಮನೆಯಲ್ಲಿರ್ತಕ್ಕಂಥ ಆಹಾರ ಧಾನ್ಯ ಮೂಲಕ ಏನಾಗುತ್ತೆ, ಖಾಲಿ ಆಗುತ್ತೆ. ದುಡಿಲಿಲ್ಲದೆ ನಾವು ತಿಂದ್ರೆ ಅಲ್ಲಿ ದುಡಿಮೆಗೆ ಅರ್ಥ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಈ ದುಡಿಮೆ ದುಡ್ಡಿನ ತಾಯಿ ಇದ್ದ ಹಾಗೆ ಮಾನವ ಸಂಪನ್ಮೂಲವಾಗಿ ಜನರು ಅತಿ ಅಗತ್ಯವಾಗಿ ಬೇಕಾಗಿರ್ತಾರೆ. ಎಲ್ಲ ಕೆಲಸಗಳನ್ನ ಯಂತ್ರಗಳೇ ಇವತ್ತು ಮಾಡಿ ಮುಗಿಸಲಿಕ್ಕೆ ಸಾಧ್ಯ. ಆ ಯಂತ್ರವನ್ನಾದ್ರೂ ಚಾಲನೆ ಮಾಡಬೇಕು ಅಂದ್ರೆ ಒಬ್ಬ ಮಾನವನ ಕೌಶಲ್ಯ, ಬುದ್ಧಿಶಕ್ತಿ, ಪರಿಣತಿ ಅಂತಕ್ಕಂಥದ್ದು ಅಗತ್ಯವಾಗಿ ಬೇಕಾಗ್ತದೆ. ಇನ್ನ ಈ ಜನಸಂಖ್ಯೆ ಹೇಗೆ ಹೇಳ್ತಾನೆ ಹಿಂದಿನಲ್ಲಿ ತಿಳ್ಕೊಂಡು ಇವತ್ತು ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಈಗ ಪ್ರಪಂಚದಲ್ಲಿ ಚೈನಾ ಮೊದಲ ಸ್ಥಾನದಲ್ಲಿ, ಭಾರತ 2ನೇ ಸ್ಥಾನದಲ್ಲಿ ಇದ್ರೂ ಸಹ ವರ್ಷಕ್ಕೆ ಒಂದು ಸಣ್ಣ ಆಸ್ಟ್ರೇಲಿಯಾ ಖಂಡವನ್ನು ಭಾರತ ಜನಸಂಖ್ಯೆ ಉತ್ಪಾದಿಸಿದೆ ಅಂತ ನನಗಾಗಲೇ ತಿಳಿಸ್ತೀನಿ. ಹಾಗೆ ನಮ್ಮ ಜನಸಂಖ್ಯೆ ಏರುತ್ತಾ ಇರೋದ್ರಿಂದ ಯಾವ ರೀತಿ ಜನಸಂಖ್ಯೆ ಈಗ ಪರಿವರ್ತನೆ ಆಗ್ತಾ ಇದೆ, ಬೆಳವಣಿಗೆಗೂ ಮತ್ತು ಜನಸಂಖ್ಯೆಯ ಸ್ಫೋಟ ಹಾಗೂ ಆರ್ಥಿಕ ಅಭಿವೃದ್ಧಿಗೂ ಹೇಗೆ ನಿಕಟವಾದಂತಹ ಸಂಬಂಧಗಳು ಇದಾವೆ ಅನ್ನೋದನ್ನು ನಾವು ನೋಡ್ಬೇಕಾಗ್ತದೆ. ನೋಡಿ ಮಕ್ಕಳೇ, ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅಥವಾ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು, ಇದು ಜನಸಂಖ್ಯಾ ಬೆಳವಣಿಗೆಗೆ ನೇರವಾದ ಮತ್ತು ನಿಕಟವಾದಂತಹ ಸಂಬಂಧವನ್ನ ಹೊಂದಿರತಕ್ಕಂಥದ್ದು. ಹಾಗಾಗಿ ನಮ್ಮ ಏನು ನಾನು ಹಿಂದೆ ಅಭಿವೃದ್ಧಿಯನ್ನು ಮಾಡ್ಬೇಕಾದ್ರೆ ಹೇಳಿದ್ದೆ, ಆ ರಾಷ್ಟ್ರೀಯ ಆದಾಯ, ತಲಾ ಆದಾಯ, ಆ ಒಂದು ಅಂಶಗಳ ಆಧಾರದ ಮೇಲೆ ಈ ಜನಸಂಖ್ಯೆ ಅಂತಕ್ಕಂಥದ್ದು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿ ಹೊಂದಿದಂತೆಲ್ಲ ಆ ದೇಶದ ಜನಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಉದಾಹರಣೆಗೆ ವಿಶ್ವದ ಆರ್ಥಿಕ ಅಭಿವೃದ್ಧಿ ಮತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳ ಗುಂಪಿನಲ್ಲಿ ತೆಗೆದುಕೊಂಡಾಗ ಅಮೆರಿಕ, ಜರ್ಮನಿ, ಜಪಾನ್, ರಷ್ಯಾ ಮತ್ತು ಇಂಗ್ಲೆಂಡ್ ಮುಂತಾದಂತಹ ಶ್ರೀಮಂತ ರಾಷ್ಟ್ರಗಳನ್ನು ತೆಗೆದುಕೊಳ್ಳಿ, ಅಲ್ಲೆಲ್ಲ ನೋಡುವ ಜನಸಂಖ್ಯೆ ಹೇಗೆ ಬೆಳವಣಿಗೆ ಆಗಿದೆ ಅಂದರೆ ಕಡಿಮೆ ಆಗ್ತದೆ. ಹೆಚ್ಚು ಸಾಕ್ಷರಸ್ಥರಾದಂತಲ್ಲ, ಮಕ್ಕಳನ್ನು ಪಡೆಯುವಂತಹ ಗುಣಧರ್ಮ ಅಥವಾ ವಯೋಧರ್ಮ ಅಂತಕ್ಕಂಥದ್ದು ವ್ಯತ್ಯಾಸಗಳಾಗ್ತದೆ. ಹಾಗಾಗಿ ದೇಶದ ಜನಸಂಖ್ಯೆ ಏನಾಗುತ್ತೆ, ಎಲ್ಲಿ ಆರ್ಥಿಕ ಅಭಿವೃದ್ಧಿ ಹೆಚ್ಚಿರುತ್ತದೆ ಕಡಿಮೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಇದನ್ನು ನಾವೇನು ಜನಸಂಖ್ಯೆಯ ಪರಿವರ್ತನೆಯ ಸಿದ್ಧಾಂತ ಅಂತ ಹೇಳ್ತೀವಿ. ಅಂದ್ರೆ ಆರ್ಥಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಇದನ್ನ ಜನಸಂಖ್ಯೆಯ ಪರಿವರ್ತನೆಯ ಸಿದ್ಧಾಂತ ಅಂತೇಳಿ ಕರಿತೀವಿ. ಅದೇ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ನಾವು ಪ್ರಪಂಚದಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಮುಖ್ಯವಾಗಿ 3 ಹಂತಗಳನ್ನು ನಾವು ರೂಪಿಸ್ತೀವಿ. ಯಾವ್ಯಾವು? ಮೊದಲನೇದಾದ ಹಿಂದುಳಿದ ಹಂತ, ಮುಂದುವರಿಯುತ್ತಿರುವ ಹಂತ, 2ನೇದು, 3ನೇದು ಮುಂದುವರಿದ ಹಂತ ಅಂತೇಳಿ ಜನಸಂಖ್ಯಾ ಪರಿವರ್ತನೆಯಲ್ಲಿ ನೋಡಿ. ಹಿಂದುಳಿದ ಹಂತ ಅಂತಂದ್ರೆ ಸಾಮಾನ್ಯವಾಗಿ ಆರ್ಥಿಕವಾಗಿ ತೀರಾ ಹಿಂದುಳಿದಂತಹ ರಾಷ್ಟ್ರಗಳಂತ ಕರಿತೀವಿ. ಲ್ಯಾಟಿನ್ ಅಮೆರಿಕಾ, ಆಫ್ರಿಕನ್ ಕಂಟ್ರೀಸ್. ಇಲ್ಲಿ ನೋಡಿ, ಒಂದು ದೇಶ ಆರ್ಥಿಕವಾಗಿ ಹಿಂದುಳಿದಿದ್ದಾಗ ಅಲ್ಲಿ ಸಾಮಾನ್ಯವಾಗಿ ಏನು ಕಂಡುಬರುತ್ತೆ? ಬಡತನ, ನಿರುದ್ಯೋಗ,
ಹಸಿವು ನೋಡಿ, ಹಿಂದುಳಿದ ಹಂತದಲ್ಲಿ ಬಡತನ, ನಿರುದ್ಯೋಗ, ಹಸಿವು, ಅಪೌಷ್ಟಿಕತೆ, ನಿರಕ್ಷರತೆ ಇವು ಕಂಡುಬರ್ತವೆ. ಹೆಚ್ಚಾಗಿ ಇಲ್ಲಿ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯದ ಸೌಲಭ್ಯಗಳ ಕೊರತೆ ಇದೆ. ನೋಡಿ, ಇಲ್ಲಿ ಆರ್ಥಿಕವಾಗಿ ಲಕ್ಷಣಗಳನ್ನು ನೋಡ್ತಾ ಹೋದರೆ ಬಡತನ, ನಿರುದ್ಯೋಗ, ಆರೋಗ್ಯ ಮತ್ತು ಶೈಕ್ಷಣಿಕ ಸೌಲಭ್ಯಗಳ ಕೊರತೆ, ಬಡತನ, ನಿರುದ್ಯೋಗ, ಆರೋಗ್ಯ ಮತ್ತು ಶೈಕ್ಷಣಿಕ ಸೌಲಭ್ಯಗಳ ಕೊರತೆಯನ್ನು ನಾವು ನೋಡ್ತೀವಿ. ಆಮೇಲೆ ಇಲ್ಲಿ ಜನ ಹೆಂಗಿರ್ತಾರೆ ಸಾಮಾನ್ಯವಾಗಿ ಈ ಸಾಂಪ್ರದಾಯಿಕವಾಗಿ ಮೂಲಭೂತವಾದಿಗಳು ಅಂತಕ್ಕಂಥದ್ದು, ಮೂಢನಂಬಿಕೆ ಉಳ್ಳವರು, ಧಾರ್ಮಿಕ ಅಂಧಶ್ರದ್ಧೆ ಉಳ್ಳವರು, ಬದಲಾವಣೆಯನ್ನು ಬಯಸದೇ ಇರತಕ್ಕಂಥವ್ರು, ತುಂಬಾ ಕಠಿಣ ಧರ್ಮ ಮತ್ತು ಜಾತಿ ಹಾಗೂ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಕಟ್ಟುಪಾಡುಗಳಿಗೆ ಬಿದ್ದಿರತಕ್ಕಂಥವರು, ಇವ್ರನ್ನ ಮೂಢನಂಬಿಕೆ ಉಳ್ಳವರು, ಸಂಪ್ರದಾಯವಾದಿಗಳು ಆಗಿರುತ್ತಾರೆ. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಜನನ ದರ ಮತ್ತು ಮರಣ ದರಗಳೆರಡೂ ಕೂಡ ಹೆಚ್ಚಾಗಿದ್ದು ಜನಸಂಖ್ಯಾ ಬೆಳವಣಿಗೆಯ ದರ ತುಂಬಾ ಕಡಿಮೆಯಾಗಿರುತ್ತದೆ. ಇದನ್ನು ಮೊದಲನೇ ವರ್ಗದಲ್ಲಿ ನೋಡಿದೆ. ಜನಸಂಖ್ಯಾ ಪರಿವರ್ತನೆ ಹೆಂಗ ಆಗ್ತದೆ ಅಂದ್ರೆ ನಿಧಾನ ಇಲ್ಲಿ ಜನನ ಮತ್ತು ಮರಣ ದರ ಎರಡೂ ಕೂಡ ತುಂಬಾ ಕಡಿಮೆ ಇರ್ತದೆ. ಮತ್ತೆ ಇಲ್ಲೇನಾಗ್ತದೆ ಅಂತಂದ್ರೆ ಇದನ್ನ ಈ ಒಂದು ಮೊದಲನೇ ಹಂತ ಇದೆಯಲ್ಲ, ಯಾವುದೋ ಹಿಂದುಳಿದ ಹಂತ ಅಂತ ಹೇಳ್ಕೊಳ್ಳೋದು, ಅಲ್ಲಿ ಬಡತನ ಜಾಸ್ತಿ ಇರ್ತದೆ, ನಿರುದ್ಯೋಗ ಕಂಡು ಬರ್ತಕ್ಕಂಥ ನೋಡ್ತೀವಿ. ಜನನ ಮತ್ತು ಮರಣ ದರ ಎರಡೂ ಕೂಡ ಇಲ್ಲಿ ಹೆಚ್ಚಾಗಿದ್ರೂ ಜನಸಂಖ್ಯೆಯ ಬೆಳವಣಿಗೆಯ ದರ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ನಾನು ಹೇಳಿದ್ದೇನೆ, ಆಫ್ರಿಕನ್ ಕಂಟ್ರೀಸ್, ಲ್ಯಾಟಿನ್ ಅಮೆರಿಕಾ ಇಂತಹ ರಾಷ್ಟ್ರಗಳಲ್ಲಿ ಕೇಂದ್ರತಕ್ಕಂಥ ಬಡತನ, ಹಸಿವು, ದಾರಿದ್ರ್ಯ ಜಾಸ್ತಿ. ಸೊ ಇನ್ನು ಎರಡನೇ ಅಂತಂದ್ರೆ ಜನಸಂಖ್ಯೆ ಪರಿವರ್ತನೆ ಅಂತ ಬರ್ತಕ್ಕಂಥದ್ದು ಮುಂದುವರೆಯುತ್ತಿರುವ ಹಂತ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ದೇಶ ಹಿಂದುಳಿದ ಆರ್ಥಿಕ ವ್ಯವಸ್ಥೆಯಿಂದ ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ ಇಲ್ಲಿ ಹೇಳ್ತಾರೆ, ಹಿಂದುಳಿದ ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ತೀವ್ರ ಪ್ರಯತ್ನಗಳನ್ನ ಕೈಗೊಳ್ಳುತ್ತಿರುವಂತಹ ಹಂತವೇ ಮುಂದುವರೆಯುತ್ತಿರುವ ಹಂತ. ಹೇಗೆ ಅಂತಂದ್ರೆ ಕನಿಷ್ಠ ಮಟ್ಟದ ಮೂಲಭೂತ ಸೌಕರ್ಯಗಳು ಮತ್ತು ಅವಶ್ಯಕತೆಗಳನ್ನ ಜನರಿಗೆ ಒದಗಿಸಿಕೊಡಲು ಸರ್ಕಾರಗಳು ಅಂತಕ್ಕಂಥವು ಪ್ರಯತ್ನ ಮಾಡ್ತವೆ. ಯಾವ್ದಾವುದಕ್ಕೆ? ಶಿಕ್ಷಣ, ರಸ್ತೆ, ಕುಡಿಯೋ ನೀರು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ, ಆರೋಗ್ಯ, ನೈರ್ಮಲ್ಯ, ಇವು ನೋಡಿಲ್ಲಿ ಈ ಆರೋಗ್ಯ ಸೌಲಭ್ಯಗಳು ಒದಗಿಸಿಕೊಡಲು ಮತ್ತು ನೈರ್ಮಲ್ಯ ಕಾಪಾಡಲು, ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಣ ಮಾಡಲು ಸರ್ಕಾರಗಳು ಪ್ರಯತ್ನವನ್ನ ಮಾಡ್ತವೆ. ಆದರೆ ಇಲ್ಲಿ ಏನಾಗುತ್ತೆ, ಜನನ ದರ ಹೆಚ್ಚಾಗಿದ್ದು ನಿಧಾನವಾಗಿ ಕಡಿಮೆಯಾಗುತ್ತಿರುತ್ತದೆ. ಜನಸಂಖ್ಯೆಯ ಬೆಳವಣಿಗೆ ದರ ಹೆಚ್ಚಿರುತ್ತೆ, ಆದರೆ ಜನನ ದರ ನಿಧಾನವಾಗಿ ಇಳಿಕೆಯ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ರಾಷ್ಟ್ರಗಳಲ್ಲಿ ಜನನ ದರ ಹೆಚ್ಚಾಗಿದ್ದು ಮರಣ ದರ ಕಡಿಮೆಯಾಗುವುದರಿಂದ ಜನಸಂಖ್ಯೆಯ ಬೆಳವಣಿಗೆಯ ದರ ಏನಾಗಿರುತ್ತದೆ? ಹೆಚ್ಚಾಗಿರುತ್ತೆ. ಜನನ ದರ ಹೆಚ್ಚು, ಮರಣ ದರ ಕಡಿಮೆ ಇದ್ದು ಜನಸಂಖ್ಯೆಯ ಬೆಳವಣಿಗೆಯ ದರ ಹೆಚ್ಚಿರುತ್ತೆ. ಫಾರ್ ಎಕ್ಸಾಂಪಲ್ ಭಾರತ ಇಲ್ಲಿ ಕನಿಷ್ಠ ಮಟ್ಟದ ಆಹಾರ ಸೌಲಭ್ಯಗಳಾಗಿರ್ಬೋದು, ಆರೋಗ್ಯ ಸೌಲಭ್ಯಗಳಿರ್ಬೋದು, ಸಾಂಕ್ರಾಮಿಕ ರೋಗಗಳಿಗೆ ಚಿಕಿತ್ಸೆಯ ಸೌಲಭ್ಯಗಳಿರ್ಬೋದು, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇರಬಹುದು. ಇವುಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ನೋಡ್ಕೊಂಡು ಬರ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಯಾಕೆ ಅಂತಂದ್ರೆ ನೋಡಿ, ಭಾರತ ಬಡ ಜನರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ ಅಂತ ಕರೀತೀವಿ, ಅಥವಾ ಹಳ್ಳಿಗಳಿಂದ ಕೂಡಿದ ಸಮೃದ್ಧ ರಾಷ್ಟ್ರ. ಎಲ್ಲ ಸಂಪತ್ತು ಇದೆ, ಆದರೆ ಸದ್ಬಳಕೆ ಮಾಡಿಕೊಳ್ಳಿ ನಾವು ವಿಫಲರಾಗಿರ್ತೇವೆ. ಅರ್ಥಶಾಸ್ತ್ರದ ಒಂದು ಮಾತು. ಸೊ ಹಾಗಾಗಿ
ಬಡಜನ ಕೂಡಿದ ಶ್ರೀಮಂತ ರಾಷ್ಟ್ರ ಯಾವುದೋ ಭಾರತ. ಹಂಗಾಗಿ ಇಲ್ಲೇನಾಗಿದೆ ಅಂತಂದ್ರೆ ಜನಸಂಖ್ಯೆ ಬೆಳವಣಿಗೆ ಹೆಚ್ಚಾಗಿದೆ ಎಲ್ಲಿ ಭಾರತ. ಇನ್ನ ಮೂರನೇದಂತಂದ್ರೆ ಮುಂದುವರಿದ ಹಂತ, ಮುಂದುವರಿದ ಅಥವಾ ಹಂತ ಅಂತೇಳಿ ಕರಿತೀವಿ. ಇದು ಹೆಂಗೆ ಅಂತಂದ್ರೆ ನೋಡಿ, ಮುಂದುವರಿಯುತ್ತಿರುವ ದೇಶಗಳು, ಅದರಲ್ಲೂ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು ಅಥವಾ ದೇಶಗಳು ಅವೇ ಮಾಡ್ತವೆ ಅನೇಕ ಹೊಸ ಹೊಸ ನವೀನ ಮಾದರಿಯ, ಅನೇಕ ಹೊಸ ಹೊಸ ಆವಿಷ್ಕಾರಗಳನ್ನು ತೀವ್ರಗೊಳಿಸುವಂತಹ ಚಟುವಟಿಕೆಗಳಿಗೆ ಕೈ ಹಾಕುವುದರ ಮೂಲಕ ದೇಶದ ಆರ್ಥಿಕ ಕ್ಷೇತ್ರವನ್ನೇ ಮಾಡ್ತಾ ಹೋಗ್ತಾರೆ, ಸುಧಾರಿಸುತ್ತಾ ಹೋಗ್ತಕ್ಕಂಥ. ಆಗ ಏನಾಗುತ್ತೆ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಸಾಕ್ಷರಸ್ಥರು, ವಿದ್ಯಾವಂತರು ಮತ್ತು ತಿಳುವಳಿಕೆಯುಳ್ಳವರೆಲ್ಲರೂ ಕೂಡ ಆರೋಗ್ಯ, ಸ್ವಚ್ಛತೆಯ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಆರ್ಥಿಕವಾಗಿ ಮುಂದುವರಿದ ರಾಷ್ಟ್ರ, ವಿದ್ಯಾವಂತರು, ಬುದ್ಧಿಜೀವಿಗಳು, ಸಾಕ್ಷರಸ್ಥರು ಎಲ್ಲರೂ ಕೂಡ ತಿಳುವಳಿಕೆಯುಳ್ಳವರು, ಕನಿಷ್ಠ ಮಟ್ಟದ ನಾಗರಿಕ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಅವರು ಹೊರರಾಗಿರುತ್ತಾರೆ. ಮತ್ತೆ ಇಲ್ಲಿ ಈ ಒಂದು ಮುಂದುವರಿತಿರುವ ಹಂತದಲ್ಲಿ ಏನಾಗ್ತವೆ ಅಂತಂದ್ರೆ, ಈ ಆರ್ಥಿಕ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ಮುಂದುವರಿತಿರುವಂತಹ ಹಂತದಲ್ಲಿ ಜನನ ಮತ್ತು ಮರಣ ದರಗಳೆರಡೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಏನಾಗ್ತವೆ, ಜನನ ಮತ್ತು ಮರಣ ದರ ಎರಡೂ ಕಡಿಮೆ ಇರ್ತವೆ. ಆ ಜನಸಂಖ್ಯೆ ಬೆಳವಣಿಗೆ ದರವೂ ಕೂಡ ಏನಾಗುತ್ತೆ ಅವಾಗ ಅತ್ಯಂತ ಕಡಿಮೆ ಇರುತ್ತೆ. ನೋಡಿ, ಇಲ್ಲಿ ಜನನ ದರವೂ ಹೆಚ್ಚಿರುತ್ತೆ, ಮರಣ ದರವೂ ಹೆಚ್ಚಿರುತ್ತೆ, ಆದರೆ ಜನಸಂಖ್ಯಾ ಬೆಳವಣಿಗೆಯ ದರವೂ ಕೂಡ ಇರುತ್ತೆ, ಕಡಿಮೆ ಇರುತ್ತೆ. ಇದು ವಿರುದ್ಧದಲ್ಲಿ ಇಲ್ಲಿ ಜನನ ದರವೂ ಹೆಚ್ಚಿರುತ್ತೆ, ಮರಣ ದರವೂ ಹೆಚ್ಚಿರುತ್ತೆ, ಆದರೆ ಜನಸಂಖ್ಯೆಯ ಬೆಳವಣಿಗೆಯ ದರ ಕಡಿಮೆ ಇರುತ್ತೆ. ಜನಸಂಖ್ಯೆಯ ಬೆಳವಣಿಗೆಯ ದರ ಏನಾಗಿರುತ್ತೆ, ಕಡಿಮೆ ಆಗುವುದರಿಂದ ಜನನ ದರ ಹೆಚ್ಚಿರುತ್ತೆ, ಮರಣ ದರ ಹೆಚ್ಚುತ್ತಾರೆ. ವಿರುದ್ಧವಾಗಿ ಜನಸಂಖ್ಯೆಯ ಬೆಳವಣಿಗೆಯ ದರ ಏನಾಗಿರುತ್ತೆ, ಹೆಚ್ಚಾಗಿ ಬೆಳವಣಿಗೆಯ ಜನಸಂಖ್ಯೆ ಬೆಳವಣಿಗೆ ಅಂತಂದ್ರೆ ಗುಣಾತ್ಮಕ ಜನಸಂಖ್ಯೆ ಅಂತ ಕರಿತೀವಿ. ಒಂದು 100 ಕೋಟಿ ಈಗ ಶಿಶುಗಳು ಜನನ ಅಂತಂದ್ರೆ ಆ 100 ಕೋಟಿಯಲ್ಲಿ ಎಲ್ಲರೂ ಕೂಡ ಬದುಕಿ ಬಾಳಿ ನಿರ್ದಿಷ್ಟ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇರದೇ ಇರತಕ್ಕಂಥ ಪರಿಸ್ಥಿತಿ ಇರಬಹುದು. ಒಂದು 95 ಕೋಟಿ, 5 ಕೋಟಿ ಏನೋ ಕಾರಣಗಳಿಂದ ಮರಣ ಹೊಂದಿರ್ತಕ್ಕಂಥ ಗುಣಾತ್ಮಕ ಜನಸಂಖ್ಯೆ ಅಂತ ಕರಿತೀವಿ. ಹಾಗಾಗಿ ಒಟ್ಟಿನಲ್ಲಿ ಏನಾಗುತ್ತೆ, ಈ ಮುಂದುವರಿದ ಹಂತದಲ್ಲಿ ನೋಡು ಸೌಲಭ್ಯಗಳು ಚೆನ್ನಾಗಿ ದೊರೆಯುತ್ತವೆ, ಜನಸಂಖ್ಯೆ ಬೆಳವಣಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಹಿಂದುಳಿದ ದೇಶ ಆರ್ಥಿಕ ಅಭಿವೃದ್ಧಿ ಸಾಧಿಸಿ ಕ್ರಮೇಣ ಮುಂದುವರೆದ ದೇಶವಾಗಿ ಪರಿವರ್ತನೆ ಹೊಂದಲಿಕ್ಕೆ ಇಲ್ಲಿ ಅವಕಾಶಗಳು ಇರತಕ್ಕಂಥ. ಯಾವುದೇ ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದುವ ಮೂಲಕ ಜನಸಂಖ್ಯಾ ಬೆಳವಣಿಗೆಯ ದರವನ್ನೇನು ಮಾಡಬಹುದು, ನಿಯಂತ್ರಿಸಬಹುದಾಗಿದೆ. ಆರ್ಥಿಕ ಅಭಿವೃದ್ಧಿ ಅಂದ್ರೆ ಎಲ್ಲ ಕೈಗಾರಿಕೆ, ಕೃಷಿ, ಸಾರಿಗೆ ಸಂಪರ್ಕ, ಬ್ಯಾಂಕಿಂಗ್ ಕ್ಷೇತ್ರ, ಸೇವಾ ವಲಯ, ಶೈಕ್ಷಣಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಔದ್ಯಮಿಕ ವಲಯ ಇವೆಲ್ಲವೂ ಕೂಡ ಬದಲಾವಣೆ ಆಗ್ತದೆ. ಅಲ್ಲಿ ಕಿತ್ತು ತಿನ್ನುತ್ತಿರತಕ್ಕಂತಹ ಹಸಿವು, ದಾರಿದ್ರ್ಯ ಎಲ್ಲ ಏನಾಗ್ತವೆ, ಮಾಯ ಆಗಿರುತ್ತೆ, ಎಲ್ಲರೂ ದುಡಿತಿರೋದನ್ನು ನೋಡ್ತೀವಿ. ಹಾಗಾಗಿ ಹಿಂದುಳಿದ ದೇಶ ಅಂತ ನಾನು ಹೇಳಿದ್ದೇನೆ ಯಾವುದಂತಂದ್ರೆ ಜನ್ಮ ದರ ಮತ್ತು ಮರಣ ದರ ಹೆಚ್ಚು, ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಹಿಂದುಳಿದ ದೇಶವು. ಇನ್ನು ಮುಂದುವರಿಯುತ್ತಿರುವ ಅಂತಂದ್ರೆ ಜನನ ದರವೂ ಹೆಚ್ಚು, ಮರಣ ದರವೂ ಕಡಿಮೆ, ಆದರೆ ಜನಸಂಖ್ಯೆಯ ಬೆಳವಣಿಗೆಯ ದರ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಇನ್ನು ಮುಂದುವರೆದಂತಂದ್ರೆ ಜನನ ಮರಣ ದರ ಕಡಿಮೆ, ಜನನ ದರ ಮರಣ ದರ ಕಡಿಮೆ. ನೋಡಿದ್ರ, ಜನನ ದರ ಮರಣ ದರ ಕಡಿಮೆ, ಜನಸಂಖ್ಯೆಯ ಬೆಳವಣಿಗೆಯ ದರವೂ ಕೂಡ ಕಡಿಮೆ. ಜನನ ಮರಣ ದರ ಎರಡೂ ಕೂಡ ಕಡಿಮೆ ಇರ್ತವೆ, ಜನಸಂಖ್ಯೆಯ ಬೆಳವಣಿಗೆಯ ದರವೂ ಕೂಡ ಇರುತ್ತದೆ, ಕಡಿಮೆ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಅದು ಮುಂದುವರೆದ. ಸೊ ಹಾಗಾಗಿ ಮತ್ತೇನಾಗ್ತವೆ ಅಂತ ನೋಡೋಣ. ಈಗ ಸಾಮಾನ್ಯವಾಗಿ ನಾವು ಹಿಂದೂ ಸಮಾಜದಲ್ಲಿ ಮದುವೆ ಅಂತಕ್ಕಂಥದ್ದು, ವಿವಾಹ ಅಂತಕ್ಕಂಥ ಒಂದು ಸಾಮಾಜಿಕ ಸಂಸ್ಥೆ ಅಂತಕ್ಕಂಥದ್ದನ್ನು ನೋಡಿ, ಇಲ್ಲಿ ಗಂಡ ಹೆಂಡತಿ ಅಥವಾ ಪುರುಷ ಮತ್ತು ಸ್ತ್ರೀಯರು ಸಾಮಾಜಿಕವಾಗಿ
ಅನುಮತಿಯನ್ನು ಪಡೆದುಕೊಂಡು ರಚಿಸಿಕೊಂಡಂತಹ ಕೌಟುಂಬಿಕ ಸಮ್ಮೇಳನದ ಪ್ರಕ್ರಿಯೆಯನ್ನು ವೈವಾಹಿಕ ಜೀವನ ಅಂತ ಕರೀತಾರೆ. ವೈವಾಹಿಕ ಜೀವನ ಅಥವಾ ವಿವಾಹ ಮದುವೆ. ಹಾಗಾಗಿ ಅಲ್ಲೇನಾಗುತ್ತೆ, ಕುಟುಂಬ ಅಂತಕ್ಕಂಥ ರಚನೆ ಆದಾಗ ಅಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಅಂತಕ್ಕಂಥದ್ದು. ಆ ಸಂತಾನೋತ್ಪತ್ತಿ ನಡೀಬೇಕಾದ್ರೆ ಅಲ್ಲಿ ಆರೋಗ್ಯ ಬಹು ಮುಖ್ಯವಾಗಿ ಬೇಕು. ಅಂತ ಸಂತಾನೋತ್ಪತ್ತಿ ಆರೋಗ್ಯ ಮತ್ತು ಗುಣಮಟ್ಟ ಮುಖ್ಯ ವಿಚಾರಕ್ಕೆ ಬಂದಾಗ ನೋಡಿ, ನಮ್ಮ ಎರಡನೇ ಅಂಶ ಮುಖ್ಯವಾಗಿ ಬಂದಾಗ ಈ ಸಾಕಷ್ಟು ನಮ್ಮ ಮಾನವ ಜೀವಿಗಳಲ್ಲಿ ಬದಲಾವಣೆಗಳು ಆಗಿರ್ತಕ್ಕಂಥದ್ದು. ಈ ಸಂತಾನೋತ್ಪತ್ತಿ ಪ್ರಕ್ರಿಯೆ ಅಂತಕ್ಕಂಥದ್ದು ಜೈವಿಕ, ಅದರಲ್ಲೂ ಜೀವ ಇರ್ತಕ್ಕಂತಹ ಮಾನವ ಸಂಕುಲಗಳಲ್ಲಿ ಪ್ರಮುಖವಾದಂತಹ ಲಕ್ಷಣ. ಅದು ವಿಕಸನ ಪ್ರಕ್ರಿಯೆ ಆಗಬೇಕಂತಂದ್ರೆ ಅದು ಬೇಕೇ ಬೇಕು. ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ನಮ್ಮ ಕುಟುಂಬ ಅಂತಕ್ಕಂಥದ್ದು ಅಥವಾ ಮಕ್ಕಳ ಪ್ರಕ್ರಿಯೆ ಅಂತಕ್ಕಂಥದ್ದು ಇವು ಸರ್ವೇ ಸಾಮಾನ್ಯವಾಗಿ ನಮ್ಮ ಜೀವ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಸಹಜ ಪ್ರಕ್ರಿಯೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಜನರಿಗೆ ಆರೋಗ್ಯ ಮುಖ್ಯವಾಗಿ ಬೇಕು, ಉತ್ತಮ ಆರೋಗ್ಯ. ವಯಸ್ಸಾದಾಗ ಅವ್ರನ್ನ ಆರೈಕೆ ಮಾಡೋಕ್ಕೆ ಮಕ್ಕಳು ಬೇಕೇ ಬೇಕು. ಇದು ಹಿಂಗೆ ಸೈಕಲ್ ನಡೀತಾ ಇರುತ್ತೆ. ಒಟ್ಟು ದೇಶದ ಜನಸಂಖ್ಯೆ ಹೋಲಿಸಿದರೆ ದೇಶದ ಜನರ ಆರೋಗ್ಯದ ಮಟ್ಟವನ್ನು ನಾವು ಇವತ್ತು ಸುಧಾರಿಸಬೇಕಾದಂತಹ ಅವಶ್ಯಕತೆ ಇದೆ. ಈಗ ಕೊರೋನಾ ಬಂದ ನಂತರ, ಕೊರೋನಾ ಪೂರ್ವದ ಅವಧಿಯಲ್ಲಿ ಭಾರತದ ಜನರ ಮರಣ ದರ ಹೇಗಿತ್ತು, ಕೊರೋನಾದ ನಂತರ ಹೇಗೆ ಜನರ ಮರಣ ದರ ಏನಾಗಿದೆ, ಬದಲಾವಣೆಗಳಾಗಿದ್ದಾವೆ. ಮತ್ತು ಜನರ ದೃಷ್ಟಿಕೋನವೂ ಬದಲಾವಣೆ ಇದೆ, ಜೀವನ ಮಟ್ಟದಲ್ಲೂ ಕೂಡ ವ್ಯತ್ಯಾಸಗಳಾಗಿದ್ದಾವೆ. ಕೊರೋನಾ ಬಂದ ನಂತರ ಸ್ವಚ್ಛತೆ ಆಗಿರ್ಬೋದು, ಆ ಸಾಮಾಜಿಕ ಅಂತರ ಆಗಿರಬಹುದು, ಅಥವಾ ಆರೋಗ್ಯದ ಬಗ್ಗೆ ಕಾಳಜಿ ಅಂತಕ್ಕಂಥದ್ದು ಇರ್ಬೋದು, ತಿಂತಕ್ಕಂಥ ಆಹಾರ ಶೈಲಿಯಲ್ಲಿ ಬದಲಾವಣೆಗಳು ಇರ್ಬೋದು, ಇವೆಲ್ಲವೂ ಕೂಡ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮೇಲೆ ಏನಾಗ್ತವೆ, ಪ್ರಭಾವ ಬೀರ್ತಕ್ಕಂಥದ್ದು. ಅದರಲ್ಲೂ ನಾವು ಮಕ್ಕಳನ್ನ ಪಡಿತೀವಿ. ಇವತ್ತು ವಿವಾಹ ಅಂತಕ್ಕಂಥ ನಡೀತದೆ. ಕಾನೂನಿನ ಪ್ರಕಾರ ಪುರುಷನಿಗೆ 21 ಮತ್ತು ಮಹಿಳೆಗೆ 18 ವರ್ಷ ತುಂಬಿದ ನಂತರ ಮಕ್ಕಳನ್ನು ಹೇರುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಸ್ವಾಭಾವಿಕವಾಗಿ ಆ ಸದೃಢವಾದಂಥ ದೇಹ, ಸದೃಢವಾದಂಥ ಮನಸ್ಸು ಮತ್ತು ಸದೃಢವಾದಂಥ ಆರೋಗ್ಯ ಅಂತಕ್ಕಂಥದ್ದು ಬೇಕಂದ್ರೆ ಸದೃಢ ಮಕ್ಕಳು ಜನಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಆರೋಗ್ಯಪೂರ್ಣ ಮಕ್ಕಳು ಆರೋಗ್ಯಪೂರ್ಣ ವಯಸ್ಕರಾಗಿ ಬೆಳೆದು ದೇಶದ ಈ ಒಂದು ಆರ್ಥಿಕ ಅಭಿವೃದ್ಧಿಗೆ ಒಳ್ಳೆಯ ಕೊಡುಗೆಗಳನ್ನು ನೀಡೋದಕ್ಕೆ ಸಾಧ್ಯತೆ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ರೋಗಕ್ಕೆ ತುತ್ತಾಗ್ತಾರೆ, ಸಾವಿಗೀಡಾಗ್ತಿರ್ತ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥದ್ದು. ಇಲ್ಲಿ ಸಾವು 2 ರೀತಿ ನಡೀತದೆ. ಹೆಂಗೆ ಶಿಶು ಮರಣ ದರ ಅಂತಂದ್ರೆ, ಹೆರಿಗೆ ಆದ ನಂತರ ಮತ್ತು ಹೆರಿಗೆಯ ಪೂರ್ವ, ಅಂದ್ರೆ ಶಿಶು ತಾಯಿಯ ಗರ್ಭಾವಸ್ಥೆಯಲ್ಲೇ ಸತ್ತೋಗ್ತಕ್ಕಂಥ ಪ್ರಕ್ರಿಯೆಗಳು ನಡೀತವೆ. ಇದಕ್ಕೆ ಕಾರಣ ಅನೇಕ ಅಂಶಗಳಿವೆ. ಹೆರಿಗೆ ಕಾರಣಗಳಿರ್ಬೋದು, ಅಥವಾ ಆರೋಗ್ಯ ಕಾರಣಗಳಿರ್ಬೋದು, ಅಥವಾ ವೈದ್ಯಕೀಯ ಕಾರಣಗಳು ಇರ್ಬೋದು. ಸರಿಯಾಗಿ ಭ್ರೂಣ ವ್ಯವಸ್ಥೆ ಬೆಳವಣಿಗೆ ಆಗದೇ ಇರ್ಬೋದು. ತಾಯಿ ಗರ್ಭವತಿಯಾದಾಗ ಒಳ್ಳೆಯ ಆಹಾರ ಧಾನ್ಯಗಳನ್ನು ಮತ್ತು ಪೌಷ್ಟಿಕಾಂಶದ ತರಕಾರಿಗಳನ್ನು ತಿನ್ನದೇ ಉಂಟಾಗಿರ್ತಕ್ಕಂಥ ಕಾರಣಗಳಿರ್ಬೋದು. ಜೈವಿಕ ಕಾರಣಗಳಿರ್ಬೋದು, ವೈದ್ಯಕೀಯ ಕಾರಣಗಳಿರ್ಬೋದು, ಅಥವಾ ಸಾಮಾಜಿಕ ಕಾರಣಗಳು ಇರಬಹುದು. ಹಾಗಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಕ್ಕಳನ್ನು ಹೇರುವಂತಹ ಸಾಮರ್ಥ್ಯ ಪಡೆದಂಥ ಸ್ತ್ರೀಯರು ಇಲ್ಲಿ ಮಕ್ಕಳನ್ನು ದಷ್ಟಪುಷ್ಟವಾಗಿ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನೋಡಿ. ಹಾಗಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಆರೋಗ್ಯ ಸೌಲಭ್ಯಗಳಿಲ್ಲದೇ ರೋಗಗಳ ನಿಯಂತ್ರಣಕ್ಕೆ ಅನೇಕ ಲಸಿಕಾ ಆಂದೋಲನ ಅಂತಕ್ಕಂಥದ್ದು ನಡೀತವೆ. ಪೌಷ್ಟಿಕಾಂಶಗಳ ನೀಡಿಕೆ, ನುರಿತ ಸಿಬ್ಬಂದಿಯ ಮೇಲ್ವಿಚಾರಣೆಯಲ್ಲಿ ಹೆರಿಗೆ ಮಾಡಿಸುವುದು ತಾಯಿ ಮತ್ತು ಮಗುವಿನ ಆರೋಗ್ಯದ ದೃಷ್ಟಿಯಲ್ಲಿ ಇವತ್ತು ಬಹಳ ಮುಖ್ಯವಾಗಿದೆ. ಅನೇಕ ಕೌಟುಂಬಿಕ ಕಾರಣಗಳಿಂದಲೂ ಕೂಡ ಇವತ್ತು ಗರ್ಭಿಣಿ ಸ್ತ್ರೀಯರು ಮರಣವಂತರನ್ನು ಕಾಣ್ತಾರೆ. ತಂದೆ, ತಾಯಿ, ಮಾವ, ಮೈದುನ, ಗಂಡ, ಈ ಸಾಮಾಜಿಕ ಜಂಜಾಟಗಳು ಇಲ್ಲೆಲ್ಲ ಬದುಕ್ತಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಬಡತನದಿಂದ ಸರಿಯಾಗಿ ಆರೈಕೆ ಮಾಡದೇ ಇರ್ತಾರೆ. ಅವು ಕೌಟುಂಬಿಕ ಕಾರಣ. ವೈದ್ಯಕೀಯ ಕಾರಣಗಳಂದರೆ ಆಸ್ಪತ್ರೆ ಸರಿಯಾದ ವ್ಯವಸ್ಥೆ ಇರದೇ ಇರ್ತಾರೆ, ಓದು ಕೂಡ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೇ ಇರ್ತಾರೆ, ಅಥವಾ ಖಾಸಗಿ ಆಸ್ಪತ್ರೆಗಳ ಧನದಾಹ ನೀತಿಗಳು. ಹೀಗಾಗಿ ಎಲ್ಲ ದೇಶದಲ್ಲಿ ಸರ್ಕಾರಗಳು ಸೌಲಭ್ಯಗಳನ್ನು ಎಲ್ಲರಿಗೂ ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ನೋಡಿರೋದಿಲ್ಲ, ಮಂಜೂರ ಏಟ್ ಅಂತ ಕೇಳಿದ್ದೀವಿ, ಹೌದಲ್ವಾ? ನೋಡಿಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೂಡ ಆಂಬುಲೆನ್ಸ್ ಮನೆ ಬಾಗಿಲಿಗೆ ಹೋಗಿ ಏನಾದರೂ ತೊಂದರೆ ಆದರೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಉಂಟಾಗಿರ್ತಕ್ಕಂಥ ತೊಂದರೆಗಳನ್ನು ಬೇಗನೆ ಗುಣಮುಖರಾಗ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡ್ತಾರೆ. 24x7 ಅಂತ ಕರೀತೀವಿ, 24x7
ಹೆರಿಗೆ ಸೌಲಭ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುತ್ತೆ. ನೆಕ್ಸ್ಟ್ ಅಲ್ಲ ಬಾಣಂತಿಯರ ರಕ್ಷಣೆ ಮಾಡ್ತಾರೆ. ಇದು ಗರ್ಭಿಣಿ ಸ್ತ್ರೀಯರ. ಆಮೇಲೆ ಗರ್ಭಿಣಿ ಅಂದ್ರೆ ಹೆರಿಗೆ ಆದ ನಂತರ ಬಾಣಂತಿಯರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಅವರಿಗೋಸ್ಕರ ಇದು ಅಂಗನವಾಡಿಗಳಾಗಲಿ ಮಾತೃಪೂರ್ಣ ಯೋಜನೆ, ಪೌಷ್ಟಿಕಾಂಶಗಳನ್ನು ಕೊಡ್ತಕ್ಕಂಥದ್ದು. ಮತ್ತೆ ಈ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಚಿಕ್ಕ ಮಕ್ಕಳಿಗೆ ಅಂಗನವಾಡಿಗಳಲ್ಲಿ, ಬಾಲವಾಡಿಗಳಲ್ಲಿ. ಇವೆಲ್ಲ ಯಾಕೆ ಮಾಡ್ತಾರೆ? ಶಿಶು ಮರಣ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಮತ್ತು ಗರ್ಭಿಣಿ ತಾಯಂದಿರ ಮರಣ ದರವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಈಗ ಉದಾಹರಣೆ ರಾಯಚೂರು, ಕೊಪ್ಪಳ ಮತ್ತೆ ಸಿಂಧನೂರು ಈ ಭಾಗದಲ್ಲೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ತಾಯಂದಿರೆಲ್ಲ ಹೊಲಗದ್ದೆಗಳಲ್ಲಿ ದುಡಿತಾ ಇರ್ತಾರೆ. ಬಡತನ ಗರ್ಭಿಣಿ ಸ್ತ್ರೀಯರೇ ಕೂಲಿ ಕೆಲಸ ಮಾಡೋದು ಅಥವಾ ದುಶ್ಚಟಕ್ಕೆ ಬಲಿಯಾದಂಥ ಗಂಡನನ್ನು ಕಟ್ಟಿಕೊಂಡಿರ್ತಕ್ಕಂಥ ಸ್ತ್ರೀ. ಇವೆಲ್ಲವುಗಳು ನಮ್ಮ ಸಮಾಜದಲ್ಲಿ ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರೋದ್ರಿಂದ ಇವುಗಳೆಲ್ಲವನ್ನು ಒಡೆದೋಡಿಸಲಿಕ್ಕೆ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. 1997-98ರಲ್ಲಿ 398ರಷ್ಟು ತಾಯಂದಿರ ಮರಣ ಪ್ರಮಾಣ ಇವತ್ತು 1000 ನೋಡಿ, 1000 ಸಜೀವ ಜನನಗಳಿಗೆ ಮರಣಿಸಿದ ಗರ್ಭಿಣಿಯರ ಸಂಖ್ಯೆ ಏನಾಗಿದೆ? 398 ಆಗಿದೆ. ಯಾವಾಗ? 97-98. ಆದರೆ 2012ರಲ್ಲಿ ಅದು ಮರಣ ದರ ಕಡಿಮೆ ಆಗಿದೆ. 167. 1000 ಏನಾದ್ರು ಹೆರಿಗೆ ಅಂತಂದ್ರೆ 167 ಅವು ಏನು ಸತ್ತೋಗ್ತದೆ, ಗರ್ಭಿಣಿ ಸ್ತ್ರೀಯರು ಸತ್ತೋಗ್ತಕ್ಕಂಥ ಪ್ರಕ್ರಿಯೆಗಳು. ಹಂಗೆ ಅದೇ ರೀತಿ ಶಿಶುವಿನ ಮರಣ ದರವು ಕೂಡ ನೋಡಿ, ಶಿಶುವಿನ ಮರಣ ದರ 1990ರಲ್ಲಿ 80% ಇತ್ತು. ಇವತ್ತು 2012ರಲ್ಲಿ ಅದು 47. ಇದಕ್ಕೆ ಕಾರಣ ವೈದ್ಯಕೀಯ ಸೌಲಭ್ಯಗಳ ಸುಧಾರಣೆ. ಹಾಗೆ ಮಕ್ಕಳ ಮರಣ ದರ ನೋಡಿ, 1000 ಮಕ್ಕಳಿಗೆ ಹುಟ್ಟಿದ ಮಕ್ಕಳು ಕೂಡ ಅವು ಹೆರಿಗೆ ಆದ ನಂತರ ಅವೆಲ್ಲ ಇರ್ತವೆ, 1 ತಿಂಗಳು 2 ತಿಂಗಳು, ಆಮೇಲೆ ಸತ್ವಾದ ರೋಗಗಳಿಗೆ ತೊತ್ತಾಗಿ. ಅದಕ್ಕೆ ನೋಡಿ, ಈಗ ಮಕ್ಕಳಿಗೆ ಮರಣ ಪ್ರಮಾಣ ಎಷ್ಟಾಗಿದೆ? 91ರಲ್ಲಿ 115ರಷ್ಟು ಇದ್ದು 2010ರಲ್ಲಿ 59 ಬಂತು. ಇವಾಗ ನೋಡಿ, ಕೊರೋನಾ ವ್ಯಾಕ್ಸಿನ್ ಬಂದ ನಂತರ ಮಕ್ಕಳಿಗೂ ಕೂಡ 3ನೇ ಅಲೆ ಬಡಿತದೆ ಅಂತೇಳಿ ಆ ಮರಣ ದರ ಕಡಿಮೆ ಮಾಡಲಿಕ್ಕೆ ಶಾಲೆಗಳನ್ನೇ ತೆರೆದಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಮಕ್ಕಳ ಪ್ರವೇಶವನ್ನು ನಿಷೇಧ ಮಾಡಿರ್ತಕ್ಕಂಥ ನೋಡ್ತಾರೆ. ಮಕ್ಕಳನ್ನು ಹೊರಗಡೆನೇ ಬಿಡ್ತಾ ಇದ್ದಾರೆ. ಹೀಗೆ ಭಾರತದಲ್ಲಿ ಮಕ್ಕಳ ಪೌಷ್ಟಿಕತೆ ಅಂತಕ್ಕಂಥದನ್ನ ಪರಿಸ್ಥಿತಿ ಕಂಡು ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪೌಷ್ಟಿಕತೆ ನಡ್ತಾರೆ ಅಂತೇಳಿ ವಿಶ್ವಸಂಸ್ಥೆ, ಯುನೆಸ್ಕೋ ಮತ್ತು ಇನ್ನೂ ಅನೇಕ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇವತ್ತು ನೆರವನ್ನು ಕೊಡ್ಕೊಂಡು ಬಂದಿರ್ತಕ್ಕಂಥದ್ದು. 2008-9ರಲ್ಲಿ 40% ಮಕ್ಕಳು ಕಡಿಮೆ ತೂಕ ಹೊಂದಿದವರಾಗಿದ್ದು. ಅದೇ ರೀತಿ ಗರ್ಭಿಣಿಯರು ಕೂಡ ಈ ಏನು ಲುಕೀಮಿಯಾ ಅಂತ ಕರಿತೀವಿ, ರಕ್ತಹೀನತೆಯ ಕೊರತೆ, ಇವುಗಳೆಲ್ಲವನ್ನು ಹೋಗಲಾಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲೂ ಯುನಿಸೆಫ್ ಅಂತ ಇದೆ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್, ಯುನಿಸೆಫ್ ಅಂತ. ಸೊ ಹಾಗಾಗಿ ಅದು ಮಕ್ಕಳ ಅಪೌಷ್ಟಿಕತೆ ಮತ್ತು ಗರ್ಭಿಣಿ ತಾಯಂದಿರ ಮರಣದ ಪ್ರಮಾಣ ತಗ್ಗಿಸಲಿಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳ ಒಂದು ಸಹಕಾರದೊಂದಿಗೆ ಸರ್ಕಾರಗಳ ಅನೇಕ ಇಲಾಖೆಗಳ ಜೊತೆ ಕೈ ಜೋಡಿಸಿ ಇವು ಸಹ ಪ್ರಯತ್ನವನ್ನು ಮಾಡ್ತಾರೆ. 22% ಪಾಲು ಇವತ್ತು ನೋಡಿ, ನೈಜೀರಿಯಾ, ಕಾಂಗೋ, ಪಾಕಿಸ್ತಾನ, ಚೀನಾ, ಭಾರತ ಇವು ಎಲ್ಲವೂ ಕೂಡ ಕೈ ಜೋಡಿಸಿ ಸಹಾಯವನ್ನು ಮಾಡ್ತಾರೆ. ಅದರಲ್ಲಿ ನೈಜೀರಿಯಾ 13% ಹೊಂದಿರತಕ್ಕಂಥದ್ದು ನೋಡ್ತದೆ, ಅಪೌಷ್ಟಿಕತೆ ಆಗುತ್ತೆ. ನಮ್ಮಲ್ಲೂ ಕೂಡ ಈಗ ಹೊಸದಾಗಿ ಏನು ಮಾಡಿದರೆ, ಹೊಸದಾಗಿ ಭಾರತೀಯ ಆರೋಗ್ಯ ನೀತಿ ಅಂತ, ಭಾರತದ ರಾಷ್ಟ್ರೀಯ ಆರೋಗ್ಯ ನೀತಿ ಅಂತಕ್ಕಂಥದ್ದು ಹೊಸದಾಗಿ ಜಾರಿ ಬಂದು ಜನರ ಆರೋಗ್ಯ ಸುರಕ್ಷತೆ, ಕುಟುಂಬ ಕಲ್ಯಾಣ ಮತ್ತು ಪೌಷ್ಟಿಕತೆ ಒದಗಿಸುವ ಸೇವೆಗಳ ಗುರಿಯನ್ನು ಹೊಂದಿರತಕ್ಕಂಥದ್ದು. ಇವತ್ತು ಪ್ರತಿ ಹಳ್ಳಿಗಾಡಿಗೂ ಕೂಡ ಒಂದು ANM ಸಬ್ ಸೆಂಟರ್ ಅಂತ ಕರಿತೀವಿ. ANM ಸಬ್ ಸೆಂಟರ್, ಆಕ್ಸಿಲರಿ ನರ್ಸಿಂಗ್ ಮಿಡ್ವೈಫರಿ ಅಂತ ಕರಿತೀವಿ. ನರ್ಸ್ಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಅಂದರೆ ಯಾಕೆ? ಆ ಆದಿವಾಸಿ ಗುಡ್ಡಗಾಡು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರ ರಕ್ಷಣೆಗೂ ಕೂಡ ಸರ್ಕಾರ ಕಟಿಬದ್ಧವಾಗಿದೆ. ಅವರ ಮೂಲಭೂತ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಜನರ ಬಾಳಿಕೆಯ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹೀಗಾಗಿ ಸರ್ಕಾರದ ಈ ಕ್ರಮಗಳಿಂದ ಇವತ್ತು ಜನರ ಆರೋಗ್ಯದಲ್ಲಿ ಅನೇಕ ಸುಧಾರಣೆಗಳು ಉಂಟಾಗಿರ್ತಕ್ಕಂಥ ನೋಡಿದ್ವಿ.
ತಾಯಿ ಮಕ್ಕಳ ಸುರಕ್ಷತೆ ಆಗಿರ್ಬೋದು, ಗರ್ಭಿಣಿ ತಾಯಂದಿರ ಆರೈಕೆ ಆಗಿರ್ಬೋದು, ಶಿಶು ಮರಣಗಳ ಸಂಖ್ಯೆ ಕಡಿಮೆ ಮಾಡೋದಾಗಿರ್ಬೋದು, ಮಕ್ಕಳ ರಕ್ಷಣೆ, ಲಾಲನೆ, ಪಾಲನೆ ಆಗಿರ್ಬೋದು, ಮತ್ತು ತಾಯಿ ಮಕ್ಕಳ ಅಪೌಷ್ಟಿಕತೆಯ ಪ್ರಮಾಣವನ್ನು ಹೋಗಲಾಡಿಸುವಂತಹ ಪ್ರಕ್ರಿಯೆಗಳು ಆಗಿರುವುದರಿಂದ ಈ ಸಾಂಕ್ರಾಮಿಕ ರೋಗಗಳಿಂದ ಮಕ್ಕಳ ರಕ್ಷಣೆ ಮುಂತಾದ ಕ್ರಮಗಳಿಂದ ಈ ತಾಯಂದಿರ ಮರಣ ಪ್ರಮಾಣ ಮತ್ತು ಶಿಶುಗಳ ಮರಣ ಪ್ರಮಾಣ ಸಂಖ್ಯೆ ದಿನದಿಂದ ದಿನಕ್ಕೆ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ, ಸುಧಾರಣೆ ಆಗಿದೆ. ಆದರೆ ಇತ್ತೀಚೆಗೆ ನೋಡಿದ್ರೆ ಶಿಶು ಮತ್ತು ತಾಯಿ ಮರಣ ದರವನ್ನು ಕಡಿಮೆ ಮಾಡೋದಕ್ಕೆ ರಾಷ್ಟ್ರೀಯ ಆರೋಗ್ಯ ಶಿಕ್ಷಣ ನೀತಿ ಅಂತ ಕರೀತೀವಿ. ರಾಷ್ಟ್ರೀಯ ಆರೋಗ್ಯ ಶಿಕ್ಷಣ ನೀತಿ ಅಥವಾ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಇದು ಕರ್ನಾಟಕ ಸರ್ಕಾರ ಕೂಡ ಇವತ್ತು ಈ ನಾನು ಹೇಳಿದಾಗೆ 24/7 ಉಚಿತ ಆಂಬುಲೆನ್ಸ್ ಮತ್ತೆ ಮಕ್ಕಳಿಗೋಸ್ಕರ ಉಚಿತ ಸಹಾಯವಾಣಿ ಇವೆಲ್ಲವೂ ಏನಾದ್ರು ತೊಂದರೆ ಸರ್ಕಾರಕ್ಕೆ ನೇರವಾಗಿ ಅಥವಾ ಸರ್ಕಾರದ ಅಧಿಕಾರಿಗಳಿಗೆ ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕಿಸಿ ನೆರವನ್ನು ಪಡೆಯಲಿಕ್ಕೆ ಅವಕಾಶ ಇರ್ತದೆ. ಯಾವುದ್ಯಾವುದು ಇದೆ ಅಂತಂದರೆ ನೋಡಿ, ಈಗ ಯಾವ್ಯಾವ ಕ್ರಮಗಳನ್ನು ಕರ್ನಾಟಕ ಸರ್ಕಾರಕ್ಕೆ ಮೊದಲನೇದು ಜನನಿ ಸುರಕ್ಷಾ ಯೋಜನೆಯಡಿ ಸಾಂಸ್ಥಿಕ ಹೆರಿಗೆಗಳನ್ನು ಉತ್ತೇಜಿಸು, ಮನೆಯಲ್ಲೇ ನಾರ್ಮಲ್ ಡೆಲಿವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ಕರ್ನಾಟಕ ಸರ್ಕಾರ 24/7 ಉಚಿತ ಆಂಬುಲೆನ್ಸ್ ಸೇವೆ ಮೂಲಕ ಸಾಂಸ್ಥಿಕ ಹೆರಿಗೆಗಳನ್ನು ಉತ್ತೇಜನಗೊಳಿಸಲಿಕ್ಕೆ ಹೆಚ್ಚಿಸಲಿಕ್ಕೆ ಪ್ರಯತ್ನ. ಸ್ಥಳೀಯ PHC ಸೆಂಟರ್ಗಳಲ್ಲೇ ಹೆಚ್ಚಿನದಾಗಿ ಹೆರಿಗೆ ಮಾಡಿಸೋದು ಅವಕಾಶ ಮಾಡ್ತಾರೆ. ಆಂಬುಲೆನ್ಸ್ ಅದರಲ್ಲಿ ಒಬ್ಬ ನರ್ಸು, ಒಬ್ಬ ಡ್ರೈವರು, ಒಬ್ಬ ಹೆಲ್ಪರು ಕೂಡ ಇರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೇದಾಗಿ ಆರೋಗ್ಯ ಉಪಕೇಂದ್ರಗಳ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಜಿಲ್ಲಾಸ್ಪತ್ರೆಗಳನ್ನು ಬಲವರ್ಧನೆ ಮಾಡಿ ಅವುಗಳಲ್ಲಿಯೂ ಸಹ ಹೆರಿಗೆ ಸೌಲಭ್ಯ ಮತ್ತು ಶಿಶು ಆರೈಕೆ ಕೇಂದ್ರಗಳನ್ನು, ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಉದಾಹರಣೆ ಈಗ ಸ್ಥಳೀಯ ಆರೋಗ್ಯ ಕೇಂದ್ರಗಳು ಅಂತ ಹೇಳಿದ PHC ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಅಥವಾ ಆರೋಗ್ಯ ಉಪಕೇಂದ್ರಗಳು ಅಂತ ಕರೆದರೆ ANM ಅಂತ, ಅಲ್ಲಿ ಹೆರಿಗೆ ಮಾಡಿಸ್ಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿರ್ತದೆ. ನೆಕ್ಸ್ಟ್ ಜನರ ಆರೋಗ್ಯ ಸೇವೆ ಬಳಸಲು ಉತ್ತೇಜಿಸಲಿಕ್ಕೆ ಇವತ್ತು ಹಳ್ಳಿಗಳಲ್ಲಿ ಆಶಾ ಕಾರ್ಯಕರ್ತ ಇರುತ್ತದೆ. ಆಶಾ ಕಾರ್ಯಕರ್ತ ಬಹಳ ಇಂಪಾರ್ಟೆಂಟ್. 24/7 ಆಂಬುಲೆನ್ಸ್, 2 ಆಸ್ಪತ್ರೆಗಳ ಬಲವರ್ಧನೆ, 3 ಆಶಾ ಕಾರ್ಯಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ವಿ. ಇವತ್ತು ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ನೋಡ್ತದೆ. ನಿಜಕ್ಕೂ ಕೂಡ ಮೆಚ್ಚುಗೆ ಮಾಡ್ಕೊ. ಅವ್ರನ್ನೆಲ್ಲ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಕರಿತೀವಿ, ಆರೋಗ್ಯ ಕಾರ್ಯಕರ್ತೆಯರು. ಫ್ರಂಟ್ ಲೈನ್ ವಾರಿಯರ್ಸ್, ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಕಾರ್ಯಕರ್ತೆಯರ ನೇಮಕ ಆಗಿರ್ಬೋದು. 4ನೇದಾಗಿ ಆರೋಗ್ಯ ಪೋಷಣೆ ಕುರಿತ ಶಿಕ್ಷಣ ಹಾಗೂ ಜಾಗೃತಿ ನೀಡಿ ಆಹಾರದಲ್ಲಿ ಕಬ್ಬಿಣಾಂಶ ಅಧಿಕವಿರುವ ಹಾಗೆ ಮಾಡುವಂಥ ಕಾರ್ಯಕ್ರಮ. ಫೋಲಿಕ್ ಆಸಿಡ್ ಅಂತ ಮಾತ್ರೆಯನ್ನು ಶಾಲೆಗಳಿಗೆ ಕೊಡ್ತಾರೆ. ಕಬ್ಬಿಣಾಂಶ ಮಾತ್ರ. ಆಶಾ ಕಾರ್ಯಕರ್ತೆಯರು ಅಂತ, ಆಶಾ ಕಾರ್ಯಕರ್ತೆಯರು 4 ಕಬ್ಬಿಣಾಂಶ ಮಾತ್ರೆ. ಅಂಗನವಾಡಿಗಳಲ್ಲಿ ನೋಡಿ ಜಂತುಳ, ಕಬ್ಬಿಣಾಂಶ ಈ ಮಾತ್ರೆಗಳನ್ನೆಲ್ಲವೂ ಕೂಡ ವಿತರಣೆಯನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ನಮಗೆ TT ಇಂಜೆಕ್ಷನ್ ಅಂತಕ್ಕಂಥದ್ದು ಮಾಡ್ತದೆ. ಹಾಗೆ ಆರೋಗ್ಯ ಪೋಷಣೆ ಕುರಿತಾದಂಥ ಸಾರ್ವತ್ರಿಕ ಲಸಿಕೀಕರಣ ಸಾಧಿಸಿ ಮಕ್ಕಳನ್ನು ಬಾಧಿಸುತ್ತಿರುವ ಮಾರಣಾಂತಿಕ ರೋಗಗಳ ಹತೋಟಿ ಅಂತ ಈಗ ಶಾಲೆಗಳಿಗೆ ತೆರಳಿ, ಕಾಲೇಜುಗಳಿಗೆ ತೆರಳಿ, ಹದಿಹರೆಯದ ವಯಸ್ಸಿನಲ್ಲಿ ಯಾವ್ಯಾವ ರೋಗಗಳು ಬರ್ತವೆ, ಏನು ತೊಂದರೆಗಳಾಗುತ್ತೆ, ಅದನ್ನು ಹೇಗೆ ನಿಭಾಯಿಸಬೇಕು, ಇವೆಲ್ಲವನ್ನು ಕೂಡ ಹತೋಟಿ ತರೋದಕ್ಕೆ ಸರ್ಕಾರದ ವಿವಿಧ ಇಲಾಖೆಗಳು ಅಂತಕ್ಕಂಥವು ಏನು ಮಾಡ್ತವೆ, ಪ್ರಯತ್ನವನ್ನ ಮಾಡ್ತಾ ಇರ್ತವೆ. ಲಸಿಕೀಕರಣ ಅಂತ ಕರಿತೀವಿ. ಲಸಿಕೀಕರಣ ಅಥವಾ ಸಾರ್ವತ್ರಿಕ ಲಸಿಕಾ ಅಭಿಯಾನ ಇಂಪಾರ್ಟೆಂಟ್. ನೆಕ್ಸ್ಟ್ ಕೊನೆಯದಾಗಿ 6ನೇದಾಗಿ ಗರ್ಭಿಣಿಯರಿಗೆ ಮಕ್ಕಳಿಗೆ ಪೂರಕ ಪೌಷ್ಟಿಕಾಂಶಗಳನ್ನು ಒದಗಿಸಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುವುದು. ನೋಡಿ, ಅಂಗನವಾಡಿಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮೊಟ್ಟೆ, ಹಾಲು, ಪೌಷ್ಟಿಕಾಂಶಗಳುಳ್ಳ ಧಾನ್ಯ. ನಿಮಗೆಲ್ಲ ಗೊತ್ತಿದೆ, ಸರ್ಕಾರಗಳು ಏನು ಮಾಡ್ತಾರೆ ಅಂದರೆ ಹೆರಿಗೆ ಆದ ನಂತರ ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾದಂಥ ಕಿಟ್ ಅಂತ ಕೊಡ್ತಾರೆ. ಅದರಲ್ಲಿ ಬೆಡ್ಶೀಟು,
ಪ್ಯಾಡ್, ಮಗುವಿಗೆ ಬೇಕಾಗಿರ್ತಕ್ಕಂತಹ ವಸ್ತ್ರ, ಬಟ್ಟೆ, ಔಷಧಿ, ಗುಳಿಗೆ ಇವುಗಳನ್ನು ಕೊಡ್ತದೆ. ಮತ್ತು ಮಾತೃಪೂರ್ಣ ಆರೋಗ್ಯ ಯೋಜನೆ ಈಗ ಬಂದಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಂಗನವಾಡಿ ಕೇಂದ್ರಗಳ ಮೂಲಕ ಧಾನ್ಯಗಳನ್ನು ವಿತರಣೆ ಮಾಡ್ತಾರೆ. ಇನ್ನು ಹೀಗೆ ಈ ಎಲ್ಲ ಒಂದು ಸುರಕ್ಷತಾ ಕ್ರಮಗಳಿಂದ ಮಕ್ಕಳ ಮತ್ತು ತಾಯಂದಿರ ಮರಣದ ಪ್ರಮಾಣ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಮನುಷ್ಯ ಬದುಕೋದು ತುಂಬ ಅಲ್ಪಾವಧಿ. ಸರಾಸರಿ ಆಯಸ್ಸು ಒಂದು 60 ವರ್ಷದ ದಾಟಲ್ಲಿಗೆ. ನಿರೀಕ್ಷಿತ ಜೀವಿತಾವಧಿ ಅಂತಕ್ಕಂಥದ್ದು ಅಂತಂದರೆ ಹೆಚ್ಚು ಕಡಿಮೆ. ಈಗ ಮೊದಲ 100 ವರ್ಷ ಬದುಕೋರು ಈಗ ತುಂಬ ಕಡಿಮೆ ಆಯಸ್ಸು. ಅದರಲ್ಲಿ ಈ ನಾನಾ ರೋಗಗಳು ಬರ್ತಕ್ಕಂಥದ್ದು ನೋಡ್ತದೆ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಬದುಕಬೇಕು ಅಂದರೆ ನಾವು ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಆಹಾರ, ಶುದ್ಧ ಪರಿಸರದಲ್ಲಿ ಬದುಕಬೇಕಾಗಿರ್ತಕ್ಕಂಥದ್ದು. ಮತ್ತು ಪ್ರತಿ 1000 ಮಕ್ಕಳಿಗೆ ಎಷ್ಟು ಜನನ ಆಗ್ತೋ ಅಷ್ಟರಲ್ಲಿ ಎಷ್ಟು ಬದುಕುಳಿದೋ ಅನ್ನೋ ಆಧಾರದ ಮೇಲೆ ನಾವು ಶಿಶುವಿನ ಮರಣ ದರವನ್ನು ಲೆಕ್ಕ ಹಾಕ್ತೀವಿ. ಅಂದರೆ ಪ್ರತಿ 1000 ಜನನದಲ್ಲಿ 1 ವರ್ಷದೊಳಗೆ ಮರಣ ಹೊಂದುವ ಶಿಶುಗಳ ಸರಾಸರಿ ಸಂಖ್ಯೆಯನ್ನು ಲೆಕ್ಕ ಹಾಕ್ತೀವಿ. ಅದು ಶಿಶು ಮರಣ. ನಮ್ಮ ಮಕ್ಕಳು ಅಂತಂದರೆ ಹೆರಿಗೆಯಾದ ನಂತರ, ಅಂದರೆ ಪ್ರತಿ 1000 ಜನನದಲ್ಲಿ 1 ವರ್ಷದ ಒಳಗೆ ಮರಣ ಹೊಂದಿದ ಮಕ್ಕಳ ಸರಾಸರಿ ಸಂಖ್ಯೆ. ಅದೇ ರೀತಿ ಮಾತ್ರ ಅಂದರೆ ತಾಯಿಯಂದಿರ ಮರಣವನ್ನು, ಅದೇ 1,00,000 ಜನನದಲ್ಲಿ ಮರಣ ಹೊಂದುವ ತಾಯಂದಿರ ಒಟ್ಟು ಸರಾಸರಿ ಸಂಖ್ಯೆಯ ಆಧಾರದ ಮೇಲೆ ಶಿಶು ಮರಣ, ಮಾತೃ ಮರಣ, ಮಕ್ಕಳ ಮರಣವನ್ನು ನಾವು ಲೆಕ್ಕ ಹಾಕತಕ್ಕಂಥ ಪದ್ಧತಿಯನ್ನು ನೋಡ್ತೀವಿ. ಹಾಗಾಗಿ ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರವು ಇನ್ನೂ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಂಡು ಜನಸಂಖ್ಯೆಯ ಪರಿವರ್ತನೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಇಷ್ಟು ಈ ಅಧ್ಯಾಯದ ಪ್ರಮುಖ ಅಂಶಗಳು. ಅರ್ಥಾತ್ತರ ಮಕ್ಕಳೇ, ಇಷ್ಟು ತಿಳ್ಕೋಬೇಕು. ಮಾನವ ಸಂಪರ್ಕ ಈ ಅಧ್ಯಾಯದ ಪ್ರಮುಖ ಅಂಶಗಳು.